ನಮಸ್ತೆ ವೀಕ್ಷಕರೇ, ಸಿ ಎಸ್ ಫ್ಯಾಷನ್ಗೆ ಸ್ವಾಗತ. ರುಚಿಯಾದ ಮೃದುವಾಗಿರುವಂತಹ ಗುಲಾಬ್ ಜಾಮೂನ್ ತುಂಬ ಅಂದರೆ ತುಂಬ ಮೃದುವಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಮಾಡುವ ವಿಧಾನ ನೋಡೋಣವಾ? ಇಲ್ಲಿ ನಾನು MTRದು ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಹಾಲು, 1 ಕಪ್ ಸಕ್ಕರೆ, ಕೇಸರಿ ಸ್ವಲ್ಪ, ಏಲಕ್ಕಾಯಿ ಸ್ವಲ್ಪ, ಇದಿಷ್ಟು ಬೇಕಾಗಿರುವಂಥದ್ದು. ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ನೀಟಾಗಿ ಕಲಿಸ್ಕೊಳ್ಳೋಣ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳೋಣ. ಇದನ್ನು ಒಂದು 10 ನಿಮಿಷ ಹಾಗೆ ಬಿಟ್ಟು ನೋಡಿ, ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಇದನ್ನು ನಾವು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೋಬೇಕು. ನೀಟಾಗಿ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿ ಇಟ್ಕೊಳ್ಳೋಣ. ನಾವು ಆಗಿದೆ ನೋಡಿ, ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಾಕ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 500 ಗ್ರಾಮ್ ಅಷ್ಟು. ಇದಕ್ಕೆ ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು 2 ಕಪ್ ಆಗೋಷ್ಟು ನೀರು ಹಾಕ್ಕೋಬೇಕು. ಕರೆಕ್ಟಾಗಿರುತ್ತೆ ಅಳತೆ. ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ. ಹಾಗೆ ನಾನು ಕೇಸರಿ ಇಟ್ಕೊಂಡಿದ್ದೆನಲ್ಲ, ಅದಕ್ಕೆ ಬಿಸಿನೀರು ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನೀಟಾಗಿ ಹಾಕ್ಕೊಂಡು 10 ನಿಮಿಷ ಕುದಿಸ್ಕೋಬೇಕು. ಸಾಕು, ಕರೆಕ್ಟಾಗಿ ಪಾಕ ಬರುತ್ತೆ. ಚೆನ್ನಾಗಿ ಕುದ್ದಾಗಿದೆ ಪಾಕ. ಈಗ ಎಣ್ಣೆ ಕಾದಿರುತ್ತೆ. ಎಣ್ಣೆನ ನಾವು ತುಂಬ ಕಡಿಮೆ ಇದರಲ್ಲಿ ಇಟ್ಕೋಬೇಕು, ಉರಿಲಿ. ಚಿಕ್ಕ ಚಿಕ್ಕ ಉಂಡೆ ಹಾಕಿದಾಗ ಇದು ದಪ್ಪ ಕೂಡ ಆಗುತ್ತೆ ನೋಡಿ. ಈಗ ಎಷ್ಟು ದಪ್ಪ ಆಗ್ತಿದೆ ಆಲ್ರೆಡಿ. ಈ ದಪ್ಪ ಹಾಗೇ ಚೆನ್ನಾಗಿ ನೀಟಾಗಿ ತಿರ್ಸ್ಕೋಬೇಕು. ಇದು ಬೇಗ ಸೀದೋಗುತ್ತೆ. ಆವಾಗ ಇದನ್ನು ನೀಟಾಗಿ ನಾವು ಕೈ ಆಡಿಸ್ತಾನೇ ಇರಬೇಕು. ಮೀಡಿಯಮ್ ಉರಿಗಿಂತ ತೀರಾ ಕಡಿಮೆ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀಟಾಗಿ ಬೇಯಿಸ್ಕೋಬೇಕು. ಇದನ್ನು ನಿಧಾನಕ್ಕೆ ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಇದು ಬೇಗ ಸೀದೋಗುತ್ತೆ. ಒಳಗಡೆ ಇಟ್ಟು ಚೆನ್ನಾಗಿ ಬೆಂದಿರಲ್ಲ, ಹಾಗಾಗಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಿದೆ ನೋಡಿ. ನೀಟಾಗಿ ಎಣ್ಣೆಲ್ಲ ಸೋರಿಸ್ಕೊಂಡು ನಾವು ಪಾಕ ಇತ್ತಲ್ಲ, ಪಾಕದೊಳಗಡೆ ಹಾಕೊಳ್ಳೋಣ. ಪಾಕನೂ ಸ್ವಲ್ಪ ಬಿಸಿ ಇರಬೇಕು. ಬಿಸಿ ಇದ್ದಾಗ ಬೇಗ ಪಾಕ ಜಾಮೂನ್ಗೆ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತು ಒಳಗಡೆ ಹಿಟ್ಟಿಟ್ಟೆಲ್ಲ ಇರಲ್ಲ. ಮೇಲ್ಗಡೆ ಎಲ್ಲ ನೀಟಾಗಿ ಹಾಕ್ಕೊಳ್ಳೋಣ ಪಾಕ. ಇದೊಂದು ಪಾಕದೊಳಗಡೆ ಹಾಕ್ಬಿಟ್ಟು ಗುಲಾಬ್ ಜಾಮೂನ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡೋಣ. ರುಚಿಯಾದ ಗುಲಾಬ್ ಜಾಮೂನ್. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೊಂದು ಲೈಕ್ ಕೊಡಿ, ಶೇರ್ ಕೂಡ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.